ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹತ್ತೂರು ಸೈಂಟ್ ಲಾರೆನ್ಸ್ ಬೆಸಿಲಿಕಾ ಚರ್ಚಿಗೆ ಹಬ್ಬಕ್ಕೆ ಹೋಗ್ತಾ ಇದ್ದೇವೆ. ಲಾಸ್ಟ್ ಡೇ ಆದ ಕಾರಣ ನಾವು ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ಮತ್ತು ಬೇರೆ ಚೇಂಜ್ ಮಾಡಿ ಎಲ್ಲ ಆಗಿ ಇವತ್ತು ಫೈನಲಿ ನಾವು ಹೋಗ್ತಾ ಇದ್ದೀವಿ. ಸೊ ಫಸ್ಟಿಗೆ ನಮ್ಮ ಮನೆಯಿಂದ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ನಾನು, ಅಮ್ಮ, ಅಪ್ಪ, ವಿನಿಲ್ 4 ಜನ ಕೂಡ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಮನೆಗೆ ರೀಚ್ ಆದ ತಕ್ಷಣ ಅವರು ಇಡ್ಲಿ ಸಾಂಬಾರು ಮಾಡಿದ್ದು, ಸೊ ಅದನ್ನೆಲ್ಲ ತಿಂದು 10 ಗಂಟೆ ಇರೋದು ಪೂಜೆ. ಸೊ 7:30 ಹಾಗೆ ಇಲ್ಲಿಂದ ಮನೆಯಿಂದ ನಾವು ಹೊರಟ್ವಿ. ಕೂಟ್ಲು ಸ್ಪೀಡ್ ಆಗಿ ಮುನ್ನ ಊಟ ನಾವಳೆ ಎಂತದ್ದು ಇಷ್ಟು ಸ್ಪೀಡ್ ಹೋಗುದು ಮಿಸಲ್ಲ ಯಾರು ಸ್ಪೀಡ್ ಹೋದದ್ದು ಮುಳೆ ಸೋಟನ್ ಸೀದಾಗಿಲ್ಲ. ನಾವು ಪಡೆದ ಕೃಪಾಶೀರ್ವಾದಗಳನ್ನು ಸ್ಮರಿಸಲು ಕಾಲಘಟ್ಟದ ಸನ್ನಿಧಿಯಲ್ಲಿ ಸೇರಿದ ನಮಗೆ ಈ ಪುಣ್ಯಸ್ಥಾದ ಭೇಟಿಯು ಮಾನಸಿಕ ನೆಮ್ಮದಿ, ಆಯುರಾರೋಗ್ಯ ಭಾಗ್ಯಗಳನ್ನು ನೀಡುವಂತಾಗಲಿ ಎಂದು ಕೊಂಕಣಿಯಲ್ಲಿ ಆರಂಭವಾಗಲಿದೆ. पाऊल सलदाना हे 10 वरांचे मीस प्रधान याजक जाऊन भेटले. ನೀವು ಬನ್ನಿ, ನಿಮ್ಮವರನ್ನು ಕರೆದು ತನ್ನಿ. ಸ್ವಯಂ ಸೇವಕच्या ಮಾರ್ಗದರ್ಶನ या सूचनांक पाळून ಉತ್ಸವದಲ್ಲಿ ಪಾಲ್ಗೊಳ್ಳಲು ವಿವಿಧ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಇಲ್ಲಿ ಸ್ವಯಂ ಸೇವಕರು ನೀಡುವ ಸೂಚನೆ ಅಥವಾ ಮಾರ್ಗದರ್ಶನವನ್ನು ದಯಮಾಡಿ ಪಾಲಿಸಿ ಸಹಕರಿಸಬೇಕಾಗಿ ನಾವು ತುಂಬ ಬೇಗ ರೀಚ್ ಆಗಿದ್ವಿ, ಬೇಗ ಹೊರಟಿದ್ವಿ ಕೂಡ ಅಲ್ವಾ. ಹಾಗೆ ಚರ್ಚಿನ ಒಳಗಡೆ ಪ್ಲೇಸ್ ಕೂಡ ಸಿಗೋದಿಲ್ಲ ಅಂತ ಬೇಗನೆ ಹೋಗಿ ಕೂತ್ಕೊಂಡ್ವಿ. ಅದಕ್ಕಿಂತ ಮುಂಚೆ ಇಂಟೆನ್ಷನ್ಸ್ ಇಲ್ಲ ಪೂಜೆ ಏನಾದರೂ ಕೊಡಲಿಕ್ಕಿದ್ರೆ ನಾವು ಕೊಟ್ಟು ಅದಾದಮೇಲೆ ಒಳಗೆ ಹೋಗಿ ಕೂತ್ಕೊಂಡ್ವಿ. तुमचे सोबे आसू ತೋರಿಸಿ ಸೇವೆಯ ಮೂಲಕ ಪ್ರೀತಿಗೆ ಸ್ವಿಚ್ ಆಫ್ ಮಾಡುವ ನಿಗದಿಯಾದಲ್ಲಿ ಅದನ್ನು ಸೈಲೆಂಟ್ ಮಾಡಬೇಕು. ಪ್ರಭಾವಗಳಿಗೋಸ್ಕರ ಕೃತಜ್ಞತಾ ಬಲಿಪೂಜೆಯನ್ನು ಅರ್ಪಿಸಲು ನಾವುಗಳಿಗಾಗಿ ಕ್ಷಮಾಪಣೆಯನ್ನು ಯಾಚಿಸೋಣ. ಸೂಚನೆಯಿದೆ. KA19 MF संपर्क करिएगा. Pilgrims may contact inquiry on those in case of any leader. तू कना काय 2 बनायला असं आंबेला कितला नडे
ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿರಬೇಕೆಂತಲೂ ನಿಮ್ಮ ಆನಂದವು ತುಂಬಿ ತುಳುಕಬೇಕೆಂತಲೂ ಮಮ್ಮೀಸ್ ವಿಡಿಯೋಗ್ರಾಫಿ ನಿಮಗೆ ಫೋಟೋಗ್ರಾಫಿ. ಹೇಳುತ್ತಿದ್ದೇನೆ. ನಾನು ಕೊಡುವ ಆಜ್ಞೆ ಏನೆಂದರೆ ಪೂಜೆ ಎಲ್ಲ ಆದ ನಂತರ ನಾವು ಜಾತ್ರೆ ಕಡೆಗೆ ಹೋದ್ವಿ. ತುಂಬ ಸ್ಟಾಲ್ಸ್ ಇರ್ತದೆ ಇಲ್ಲಿ. ಹಾಗೆ ನಾವು ಒಂದು ರೌಂಡ್ ಹೋಗಿ ಬರುವ ಅಂತ ಹೇಳಿ ತಂಬ್ಳೆಗುಳೆ ಆಗಿರ್ಬೋದು ಮತ್ತು ಅಕ್ರೂಟ್ ಅಂತ ಹೇಳ್ತೇವೆ ಅದನ್ನೆಲ್ಲ ತೊಗೊಂಡು ಆಮೇಲೆ ಐಸ್ ಕ್ರೀಮ್ ಎಲ್ಲ ತಿಂದು ಹೊರಟ್ವಿ. ಆಮೇಲೆ ಇವತ್ತು ಮಧ್ಯಾಹ್ನ ಊಟಕ್ಕೆ ನಾವು ಮನೆಯಿಂದನೇ ಇದು ಇಡ್ಲಿ ತೊಗೊಂಡು ಬಂದಿದ್ವಿ. ಇಡ್ಲಿ ಪೋರ್ಕು ಮತ್ತು ಸಾಂಬಾರೆಲ್ಲ ಮಾಡಿದ್ರಲ್ಲ ಅದನ್ನೇ ತೊಗೊಂಡು ಬಂದಿದ್ವಿ. ರೋಡ್ ಸೈಡಲ್ಲಿ ನೆರಳಿದ್ದ ಪ್ಲೇಸಲ್ಲಿ ನೋಡಿ ನಾವು ಅಲ್ಲಿಯೇ ಊಟ ಮಾಡಿ ಹೋದ್ವಿ. ಭಯಂಕರ ನೀಟ. ಇಷ್ಟ ಆಗಿತ್ತು ನನ್ನ ಕಾರ್ಕಳ ಚರ್ಚಿನ ವ್ಲಾಗ್ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋನಿಗೆ ನಾನು ಬೇಗನೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.